ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಮನೆಯಲ್ಲಿ ಕಸದ ಹೇಗೆ ವಿಲೇವಾರಿ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತೇ ಇದೆ, ಇತ್ತೀಚೆಗೆ ಹಸಿ ಕಸ ಮತ್ತು ಒಣ ಕಸನ ಹೇಗೆ ವಿಂಗಡಣೆ ಮಾಡಬೇಕು ಅನ್ನೋದನ್ನು ಕಾರ್ಪೊರೇಷನ್ ಅವರು ಅಥವಾ ಮುನ್ಸಿಪಾಲಿಟಿನವರು ಅಥವಾ ಗ್ರಾಮ ಪಂಚಾಯತಿನವರು ಅವಾಗವಾಗ ಜ್ಞಾನ ಕೊಡ್ತಾನೆ ಇರ್ತಾರೆ. ಸೊ ಇಲ್ಲಿ ಅಂತ ನಾನು ನನ್ನ ಮನೆಯಲ್ಲಿ ಹಳ್ಳಿನಲ್ಲಿ ಇಟ್ಕೊಂಡು ಹೇಗೆಲ್ಲ ಕಸನ ವಿಲೇವಾರಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಬನ್ನಿ ನೋಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಕಸದಲ್ಲಿ 2 ಥರ ಇರುತ್ತೆ, ಒಣ ಕಸ ಮತ್ತು ಹಸಿ ಕಸ. ಅದರಲ್ಲಿ ಹಸಿ ಕಸದಲ್ಲಿ 2 ಥರ ನಾವು ಸಪ್ರೇಟ್ ಮಾಡ್ಬೋದು. ಅದು ಹೇಗೆ ಅಂತಂದರೆ ಹಣ್ಣು, ತರಕಾರಿ, ಸೊಪ್ಪು ಇದರಿಂದ ಬರುವಂಥ ಕೆಲವೊಂದು ಸಿಪ್ಪೆಗಳನ್ನ ಮತ್ತು ಇನ್ನೊಂದು ಹೆಚ್ಚಾಗಿರುವಂಥ ಆಹಾರ ಪದಾರ್ಥ ಅಥವಾ ಏನು ಉಳಿದಿರುವಂಥ ಆಹಾರ ಅಂತ ಹೇಳ್ಬೋದು. ಸೊ ಹೀಗೆ 2 ಥರ ಇರುತ್ತೆ ಹಸಿ ಕಸದಲ್ಲಿ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಈ ಆಹಾರ ಪದಾರ್ಥ ಏನಿದೆ, ನಾನು ಹಳ್ಳಿನಲ್ಲಿ ಇರೋದ್ರಿಂದ ನಮ್ಮನೆ ಹತ್ರ ದನಕರುಗಳು ತುಂಬಾ ಬರ್ತವೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ದನಕರುಗಳಿಗೆ ಬೆಳಗ್ಗೆ ಹೊತ್ತು ಕೊಟ್ಬಿಡ್ತೀನಿ ನಾನು. ಈ ಕೆಲವೊಂದು ಹಣ್ಣಿಂದ ಸಿಟ್ರಿಕ್ ಫ್ರೂಟ್ಸ್ ಏನಿರುತ್ತೆ, ಅದರಲ್ಲಿ ಸಿಗುವಂಥ ಪೀಲ್ಸ್ ಏನಿರುತ್ತೆ, ಅದನ್ನೆಲ್ಲ ನಾನು ಬಯೋ ಎನ್ಸೈಮ್ ಮಾಡ್ಕೊಡ್ತೀನಿ. ಸೊ ಅದು ಒಂದು ಕ್ಯಾಟಗರಿ ಆಗುತ್ತೆ. ಇನ್ನು ಉಳಿದಿರುವಂಥ ಏನು ಸಿಪ್ಪೆಗಳಿರುತ್ತೆ ಅದನ್ನು ನಾನು ನನ್ನ ಮನೆಯಲ್ಲಿ ಗೊಬ್ಬರ ತಯಾರಿಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತೀನಿ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ತರಕಾರಿ ಸಿಪ್ಪೆಗಳು ಇಲ್ಲಿದೆ. ನಾ ಇದನ್ನೆಲ್ಲ ಏನು ದನಕರುಗಳು ಯಾವುದು ತಿನ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ, ಇವಾಗ ನಾನಿಲ್ಲಿ ಸೌತೆಕಾಯಿ ಸಿಪ್ಪೆ ಮತ್ತು ಕೆಲವೊಂದು ಮೂಲಂಗಿ ಸಿಪ್ಪೆ ಇಂಥದ್ದನ್ನೆಲ್ಲ, ಬಾಳೆಹಣ್ಣಿಂದು ಇಂಥದ್ದನ್ನೆಲ್ಲ ಹಾಕಿಟ್ಟಿದ್ದೀನಿ ಇಲ್ಲಿ. ಇದೆಲ್ಲ ದನಕರುಗಳು ಹೋಗಿಬಿಡುತ್ತೆ. ಆ್ಯಂಡ್ ರಾತ್ರಿ ಹೊತ್ತು ಏನಾದರೂ ಉಳಿದಿರುವಂಥ ಆಹಾರ ಕೂಡ ಇದಕ್ಕೆ ಹಾಕಿಬಿಟ್ಟು ಬೆಳಗ್ಗೆ ನಾವು ಕೊಟ್ಬಿಡ್ತೀವಿ ದನಗಳಿಗೆ. ಇನ್ನೊಂದು ಹಸಿ ಕಸ ಅಂತಂದರೆ ಹೀಗೆ, ಈಗ ಚಿಪ್ಪಿನಿಂದ ಸಿಗುವಂಥದ್ದು ಇದೆಲ್ಲ ನಾರಿನ ಪದಾರ್ಥ ಆಗಿರ್ಬೋದು ಅಥವಾ ಈರುಳ್ಳಿ ಸಿಪ್ಪೆಗಳಾಗಿರ್ಬೋದು, ಹೀಗೆ ಕೆಲವೊಂದು ಹಸು ಏನು ತಿನ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥದ್ದನ್ನೆಲ್ಲ ಒಂದು ಹಸಿ ಕಸದ ಕ್ಯಾಟಗರಿ ಆಗುತ್ತೆ. ಆದರೆ ನಾನು ಇಲ್ಲೇನು ಮಾಡ್ತೀನಿ ಅಂತಂದರೆ, ಈರುಳ್ಳಿ ಸಿಪ್ಪೆನೆಲ್ಲ ಹೀಗೆ ಅಕ್ಕಿ ಬೇಳೆ ತೊಳೆದಿದ್ದು ನೀರಿಗೆ ಸೇರಿಸಿಟ್ಕೊಳ್ತೀನಿ. ಯಾಕಂದರೆ ಇದು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ನನ್ನ ಮನೆ ಗಾರ್ಡನಿಗೆ ನಾನು ಯೂಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ಕಾಫಿ ಪುಡಿ, ಟೀ ಪುಡಿ ಮತ್ತು ಗ್ರೀನ್ ಟೀ ಪೌಡರ್ದು ಏನಿರುತ್ತೆ ಉಳಿದಿರೋ ಅಂಥದ್ದು ಅದನ್ನೆಲ್ಲ ಇದಕ್ಕೆ ಸೇರಿಸಿಟ್ಕೊಳ್ಬೋದು. ಆದರೆ ನೀವು ಕಾಫಿ, ಟೀ ಪುಡಿ ಏನಿರುತ್ತೆ ಅದನ್ನು ಸಿಹಿನ ತೆಗಿಬೇಕು. ಅದರಿಂದ ಸಿಹಿ ತೆಗೆದುಬಿಟ್ಟು ಆಮೇಲೆ ಇದಕ್ಕೆ ಹಾಕಿಟ್ಕೋಬೇಕಾಗುತ್ತೆ. ಯಾಕಂದರೆ ಸಿಹಿ ಇರೋದನ್ನು ಟೀ ಪೌಡರ್ ಏನಾದರೂ ನೀವು ಇದಕ್ಕೆ ಫರ್ಟಿಲೈಸರಿಗೆ ಸೇರಿಸಿದ್ರೆ ಗಿಡಗಳಿಗೆ ಮತ್ತಷ್ಟು ಹಾನಿಯಾಗತ್ತೆ, ಇರುವೆಗಳು ಬರ್ತವೆ, ಆವಾಗ ಗಿಡ ಮತ್ತಷ್ಟು ಹಾಳಾಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಟೀ, ಕಾಫಿ ಪುಡಿ ಹಾಕೋದಾದರೆ ಅದನ್ನು ತೊಳೆದು ನಂತರ ಈ ಫರ್ಟಿಲೈಸರ್ಗೆ ಸೇರಿಸಿಟ್ಕೊಳ್ಳಿ. ಆ್ಯಂಡ್ ನೀವು ಅಕ್ಕಿ ಬೇಳೆ ತೊಳೆದಿದ್ದ ನೀರನ್ನು ಅವತ್ತಿನ ದಿನವೇ ಯೂಸ್ ಮಾಡಬೇಡಿ. ಇವತ್ತು ನೀವು ಈ ನೀರನ್ನು ಇಟ್ಟರೆ ನಾಳೆ ಬೆಳಗ್ಗೆ ಅದನ್ನು ಗಿಡಗಳಿಗೆ ಹಾಕಿ, ಆವಾಗ ಇನ್ನೊಂದಷ್ಟು ಎಫೆಕ್ಟಿವ್ ಆಗಿರುತ್ತೆ ಆ ಫರ್ಟಿಲೈಸರು. ಸೊ ಹೀಗೆ ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಕಾಫಿ, ಟೀ ಪೌಡರು ಮತ್ತು ಗ್ರೀನ್ ಟೀ ಪೌಡರು ಇಂಥದ್ದನ್ನೆಲ್ಲ ನಾನು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀನಿ ಗಿಡಗಳಿಗೆ. ಎಲ್ಲರ ಮನೆಯಲ್ಲೂ ಗಿಡ ಇಟ್ಕೊಂಡಿರ್ತೀರ, 1-2 ಪಾಟ್ ಆದರೂ ಇದ್ದೇ ಇರುತ್ತೆ. ಅಂಥವರು ಈ ಥರ ಫರ್ಟಿಲೈಸರ್, ಲಿಕ್ವಿಡ್ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ ಎಫೆಕ್ಟಿವ್ ಆಗಿ. ಸೊ ಒಂದಿನ ನಂದು ಕೈತೋಟದ್ದು ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ, ನಾನು ಹೇಗೆ ಯೂಸ್ ಮಾಡ್ತೀನಿ ಈ ಫರ್ಟಿಲೈಸರ್ಸ್ನ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಈ ಥರ ಒಣ ಕಸ, ಇದು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ತೋರಿಸ್ಲಿಕ್ಕೋಸ್ಕರ ಇದನ್ನು ಅಂಗಡಿಯಿಂದ ಈ ಥರ ಇದನ್ನು ತರಿಸ್ಬೇಕಾಯ್ತು, ಮೊಸರು ಪ್ಯಾಕೆಟ್ನ ತರಿಸ್ಬೇಕಾಯ್ತು. ಸೊ ಇಗ್ನೋರ್ ದಿಸ್ ಪ್ಲೀಸ್. ಆ್ಯಂಡ್ ಇದು ಈ ಚಿಪ್ಪನ್ನು ನಾನು ಗೊಬ್ಬರಕ್ಕೆ ಹಾಕೋದಿಲ್ಲ. ಇದನ್ನು ನಾನು ಸುಡ್ತೀನಿ. ಈ ಚಿಪ್ಪು ಮತ್ತು ಕಾಯಿಂದ ಏನಾದರೂ ಕಸ ಸಿಕ್ಕರೆ ನನಗೆ ಅದನ್ನು ಸುಟ್ಟುಬಿಟ್ಟು ಆ ಸುಟ್ಟಿರುವಂಥ ಬೂದಿನ ಅದನ್ನು ಸಹ ಗಿಡದ ಬುಡಗಳಿಗೆ ಯೂಸ್ ಮಾಡ್ತೀನಿ. ಯಾಕಂದರೆ ಅದು ಕೂಡ ಒಳ್ಳೆ ಫರ್ಟಿಲೈಸರು, ಸುಡುಮಣ್ಣು ಅಂತ ಹೇಳ್ತೀವಿ ನಾವು. ಆ ಥರ ಸುಟ್ಟಿರೋವಂಥ ಬೂದಿನ ಯೂಸ್ ಮಾಡೋದ್ರಿಂದ ಅದಕ್ಕೆ ಯಾವುದೇ ಹುಳು ಹತ್ಕೊಳ್ಳೋದು ಅಂಥದ್ದೆಲ್ಲ ಆಗೋದಿಲ್ಲ ಗಿಡಗಳಿಗೆ. ಸೊ ಕೀಟನಾಶಕ ಆಗಿ ಬೂದಿ ಉಪಯೋಗಿಸ್ಕೋಬೋದು ನಾವು. ಸೊ ಹಾಗಾಗಿ ನಾನು ಈ ಚಿಪ್ಪನ್ನು ಸುಡ್ಲಿಕ್ಕೆ ಯೂಸ್ ಮಾಡ್ತೀನಿ, ಇದನ್ನು ಕಸಕ್ಕೆ ಎಸೆಯೋದಿಲ್ಲ. ಅದು ಒಂದು. ಇನ್ನು ಒಣ ಕಸ ಅಂದರೆ ಈ ಥರ ಮನೆಯಲ್ಲಿ ನಿತ್ಯ ನಮ್ಗೆ ಸಿಕ್ಕತ್ತೆ. ಆ್ಯಂಡ್ ಯು ಕೆನಾಟ್ ಎಜುಕೇಟ್ ಎವ್ರಿಬಡಿ ಇನ್ ಯುವರ್ ಫ್ಯಾಮಿಲಿ. ಬಿಕಾಸ್ ನಾನು ಹೇಳ್ತಾನೆ ಇರ್ತೀನಿ ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ನ ಮನೆಗೆ ದಯವಿಟ್ಟು ತರಬೇಡಿ ಅಂತ. ಆದರೆ ಸ್ವತಃ ನನ್ನ ಅಪ್ಪನೇ ಕೇಳೋದಿಲ್ಲ. ಅವರು ಏನಾದರೂ ಒಂದು ಥರದಕ್ಕೆ ಹೋದರೆ
ಹಾಗೆ ಹೋಗ್ತಾರೆ, ಬ್ಯಾಗ್ ತೊಗೊಂಡು ಹೋಗೋದಿಲ್ಲ. ಸೊ ಕವರ್ ತೊಗೊಂಡು ಬಂದುಬಿಡ್ತಾರೆ. ಆ್ಯಂಡ್ ಈ ಬೇಕ್ರಿ ಸ್ವೀಟ್ಸಿಂದ ಈ ಥರ ಕವರ್ ಸಿಗ್ತಾ ಇರುತ್ತೆ ಆವಾಗವಾಗ. ಸೊ ಈ ಥರ ಅದ್ರ ಜೊತೆಗೆ ಈ ಥರ ಎಕ್ಸ್ಟ್ರಾ ಏನು ಉಳಿಯತ್ತಲ್ಲ ಹಸಿ ಕಸ ಎಲ್ಲದೂ ಹೋಗಿ ಕೊನೆಗೆ ಉಳಿದಿರೋ ಅಂಥ ಹಸಿ ಕಸ ಇದನ್ನು ನಾನು ಇದ್ರ ಜೊತೆಗೇ ಮಿಕ್ಸ್ ಮಾಡ್ತೀನಿ. ರೆಗ್ಯುಲರ್ ಬೇಸಿಸಲ್ಲಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇದು ನಮ್ಮನೆ ತೋಟದಲ್ಲಿ ನೀವು ಹಣ್ಣು ಗಿಡಗಳು ಹಾಕಿದ್ದೀವಲ್ಲ, ಸೊ ಅದಕ್ಕೆ ಯೂಸ್ ಆಗ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಒಳ್ಳೆ ಗೊಬ್ಬರ ಆಗುತ್ತೆ ಅನ್ನೋದು ನಾನು ಅಂದ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಇಲ್ಲಿ ನೋಡಿ, ಈ ಸಗಣಿನ ನಾನು ಈ ಥರ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇದೇನೆಂದರೆ ಇದೊಂದು 5-6 ದಿನ ಬಿಟ್ಬಿಟ್ಟು, ಸಾವಯವ ಕೃಷಿ ಮಾಡೋರಿಗೆ ಗೊತ್ತಿರುತ್ತೆ, ಒಂದು 5-6 ದಿನ ಬಿಟ್ಟು ಇದನ್ನು ಇನ್ನೊಂದಷ್ಟು ನೀರು ಹಾಕಿ ಗಿಡಗಳಿಗೆ ಹಾಕ್ಬೋದು. ಆವಾಗ ಗಿಡಗಳು ನ್ಯಾಚುರಲಾಗಿ ಚೆನ್ನಾಗಿ ಬೆಳೆಯುತ್ತೆ. ನಿಮಗೆ ಹೊರಗಡೆಯಿಂದ ಯಾವ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ನನಗೆ ಅದು ಇಷ್ಟನೂ ಆಗೋದಿಲ್ಲ. ಹಾಗಾಗಿ ನಾನೇ ಕೆಲವೊಂದು ಗೊಬ್ಬರನ ಮನೆಯಲ್ಲೇ ತಯಾರಿಸ್ಕೊಳ್ತಾ ಇದ್ದೀನಿ. ಇದು ಒಂದು, ಮತ್ತು ಇದು ಈ ಥರ ಒಂದು ಗೊಬ್ಬರನ ತಯಾರಿಸಿಟ್ಕೊಳ್ತೀನಿ. ಇಲ್ಲೇನು ನನಗೆ ನಮ್ಮನೆ ಸುತ್ತಮುತ್ತ ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದನ್ನು ಸ್ವಲ್ಪ ನೋಡಿ ಅದರಿಂದ ಸ್ವಲ್ಪ ಕಲೆಕ್ಟ್ ಮಾಡಿ ಹೀಗೆ ಗೊಬ್ಬರನ ನಾನು ತಯಾರಿಸಿಟ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿರೋ ಹಾಗೆ ಈ ಕಾಯಿ ಮತ್ತು ಮನೆಗೆ ಏನು ಎಳ್ನೀರು ಸಿಗುತ್ತಲ್ವ, ಅದರಿಂದ ಸಿಕ್ಕುವಂಥ ವಸ್ತುಗಳು ಲೈಕ್ ಈ ಥರ ಎಳ್ನೀರಿಂದು ವೇಸ್ಟು, ಮತ್ತು ಹೀಗೆ ಮನೆಯಲ್ಲಿ ಕಾಯಿ ತುರಿದಾಗ ಸಿಗುವಂಥ ಕರಟಗಳೇನಿರುತ್ತೆ ಇದನ್ನೆಲ್ಲ ಸೇರಿಸಿ ನಾನು ಸುಡ್ತೀನಿ. ಸುಟ್ಬಿಟ್ಟು ಸ್ವಲ್ಪ ಎಲೆಗಳು ಅದು ಇದು ಮರಗಳ ಎಲೆಗಳು ಏನು ಸಿಗುತ್ತೆ ಅದನ್ನೆಲ್ಲ ಹಾಕಿ ಸುಡೋದ್ರಿಂದ ನಿಮಗೆ ಒಂದು ಒಳ್ಳೆ ಬೂದಿ ಸಿಗುತ್ತೆ. ಇದರಿಂದ ಈ ಬೂದಿನ ಕೂಡ ನೀವು ಫರ್ಟಿಲೈಸರಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಅಂದರೆ ಲೈಕ್ ಗಿಡಗಳಿಗೆ ಕೀಟಗಳ ಬಾಧೆ ಆಗದೆ ಇರೋ ಥರ ಇದರಿಂದ ನೀವು ತಡೆಗಟ್ಬೋದು. ಸೊ ನಾನು ಅದನ್ನು ಹೀಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಟು ಸೇವ್ ಅವರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಟು ಕೀಪ್ ಅವರ್ ಎನ್ವಿರಾನ್ಮೆಂಟ್ ಕ್ಲೀನ್ ಆ್ಯಂಡ್ ಫ್ರೆಂಡ್ಲಿ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ಸ್ ಕಂಡ್ರೆ ಅಥವಾ ನಾನು ಮಾಡ್ತಿರೋದೇನಾದರೂ ತಪ್ಪಾಗಿ ಕಂಡ್ರೆ ದಯವಿಟ್ಟು ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.